ಇದರಲ್ಲಿ ಸರ್ಕಾರದ ವಿಳಂಬ ಧೋರಣೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿರುವಂತಹ ರೀತಿ ಇದು. ರಾಜಣ್ಣ ಅವರು ದೂರು ಕೊಡದೆ ನಾನೇನ್ ಮಾಡ್ಲಿ? ಹನಿ ಟ್ರ್ಯಾಪ್ ಕೇಸ್ ವಿಚಾರಣೆ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. FIR ಆಗದೆ ತನಿಖೆಗೆ ಕೊಡೋದಕ್ಕೆ ಬರಲ್ಲ, ನಿಜ ಅವ್ರು ಹೇಳಿದ್ದು. ಅಂದ್ರೆ ಫ್ಲೋರ್ ಹೌಸ್ ನಲ್ಲಿ ಮಾತಾಡಿದ್ರಿಂದ ಅದನ್ನ ತಗೊಂಡು ಸುಮೋಟೋ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ರೂಲ್ಸ್ ಹಂಗೆ ಒಪ್ಪಲ್ಲ. ಸೊ ಅದನ್ನ ಅವರು ಹೇಳಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೆರ್ ಇಸ್ ಎನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರ ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಸರಿ, ಇಲ್ಲ ನನ್ನ ಹತ್ರ ಏನಿಲ್ಲ. ನೆನೆಲ್ಲ ಜೊತೆಯಲ್ಲೇ ಇದ್ದು ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಅಲ್ಲ ಸರ್, ಇದು ಹಿಂಗೆ ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತಾ ಅಂತ ಸರ್, ತಾರ್ಕಿಕ ಅಂತ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನೀವು ತನಿಖೆ ಕೊಡ್ತೀವಿ ಅಂತ ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ?